ನೋಡಿದ್ರ ರೀ, ಇದೇನಿದು? ಹ್ಞೂ ನಾನು ಆವತ್ತೇ ಪಕ್ಕಾ ಗೆಸ್ ಮಾಡಿದ್ದೆ ಇದು ಹಿಂಗೆ ಆಗುತ್ತೆ ಅಂತ. ನೋಡ್ದಾ, ಹಾಗೆ ಆಯಿತು. ಅಲ್ಲ ಕಣೋ ಶರತ್ತ, ನೀ ಇದೇನು ಮಾಡಿದ್ಯಾ? ನೀನು ಮಾಡಿದ್ದು ಸರಿನಾ? ನೀನು ಬಿಡು. ಏನಮ್ಮ ಮಾನ್ಸ, ನೀನು ಈ ಥರ ಮಾಡ್ಬೋದಾಗಿತ್ತಾ ಹೇಳು? ನಿನ್ನ ಮೇಲೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ನಂಬಿಕೆ ಇಟ್ಟಿದ್ರು. ಪಾಪ ನಿನ್ನ ಮನೆ ಬಿಟ್ಟು ಹೋದಾಗಿಂತ ನಿಮ್ಮಪ್ಪ ರೋಡಲ್ಲೇ ಕಾಯ್ತಾ ನಿಂತ್ಕೊಂಡಿದ್ರು. ಅಂಥವ್ರು ನೀನು ಈ ಥರ ಮೋಸ ಮಾಡ್ಬೋದಾ ಹೇಳು? ಅಣ್ಣ, ತಪ್ಪಂತ ಆಗೋಗಿದೆ. ಇವಾಗ ಅದನ್ನು ಸರಿ ಮಾಡೋಕ್ಕಂತೂ ಆಗಲ್ಲ. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕೆ ಹೊರತು ಆಗಲೂ ತಪ್ಪನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಣ್ಣ. ಇನ್ನೇನು ಪ್ರಯೋಜನ ಆಗುತ್ತೆ ಹೇಳು? ಮಾಡೋದೆಲ್ಲ ಮಾಡಿಬಿಟ್ಟು ಹೆಂಗೆ ನಿಂತವಳೆ, ಮಳ್ಳಿ ನಿಂತವಳೆ. ಪಾಪ, ನಾನು ಪಾಪ ಅನ್ಬಾರ್ದು, ಆದರೂ ಇಂಥ ಪರಿಸ್ಥಿತಿ ನಮ್ಮ ಅಣ್ಣ ನೋಡ್ತಾ ಇದ್ರೆ ನನಗೆ ತುಂಬ ಹೊಟ್ಟೆ ಉರುತ್ತಿದೆ. ಛೇ, ಅಂಥ ಅಪ್ಪ ಅಮ್ಮಂಗೆ ಇಂಥ ಮಗಳ. ಇಡೀ ಊರಲ್ಲೇ ಇಂಥ ಹೆಸರಿತ್ತು ಅವ್ರ ಅಪ್ಪ ಅಮ್ಮಂಗೆ. ಆ ಹೆಸರನ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ರೆ ನೀವಿಬ್ಬರು ಸೇರಿಕೊಂಡು. ನಿಮ್ಮಿಬ್ಬರಿಗೂ ಖಂಡಿತ ಒಳ್ಳೆಯದಾಗಲ್ಲ. ಇದು ನನ್ನ ಶಾಪ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಆದರೆ ಅದು ಸರಿ, ನೀವಿಬ್ಬರು ಇಲ್ಲಿಗೆ ಬಂದಿರೋ ಕಾರಣ ಏನು? ಇದೇನತ್ರ ಹೆಂಗೆ ಹೇಳ್ತಿರಲ್ಲ? ನಾವು ಇಲ್ಲಿಗೆ ಬರ್ದೆ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಇದು ಒಳ್ಳೆ ಆಯ್ತಲ್ಲ. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಗಂಡು ಅತ್ತೆ ಮನೆಗೂ ಮಾವನ ಮನೆಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಕ್ಕಪ್ಪ ಬಂದೆ. ಯಾಕೆ? ನಿಮ್ಮ ಅತ್ತೆ ಮನೆ ನಿಮಗೆ ಚೆನ್ನಾಗಿ ಉಪಚಾರ ಮಾಡಿ ಕಳಿಸಿದ್ರಾ? ಚೆನ್ನಾಗೇ ಮಾಡಿರಬೇಕು. ಅಂದಂಗೆ ಮಹಾಮಂಗರ್ತಿನ ಅಥವಾ? ಲೇ ಸುಮ್ಮನೆ ಏನು ಅಂತ ಮಾತಾಡ್ತೀಯೇ? ಅವರಿಬ್ಬರು ಇಲ್ಲಿಗೆ ಬರ್ದೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ನೋಡು, ಆಗಿದೆ ಆಗೋಗೈತೆ. ಪಾಪ ಅವ್ರ ಅತ್ತೆ ಮನೆಯಲ್ಲೂ ಅವ್ರನ್ನ ಸೇರಿಸಿರಲ್ಲ. ಇವಾಗ ನೀನು ಬೇಡ ಅಂತ ಅಂದ್ಬಿಟ್ರೆ ಅವ್ನು ಎಲ್ಲಿ ಹೋಗೋಕ್ಕಾಗುತ್ತೆ? ಹೋಗ್ಲಿ, ಆ ಹುಡುಗಿ ಹೆಂಗೆ ಒಳಗೆ ಬಂದಾಗೈತೆ, ಒಂದು ಶಾರ್ತಿ ಗಿರ್ತಿ ಮಾಡಿ ಒಳಗೆ ಕರ್ಕ. ಇನ್ನೇನು ಮಾಡ್ತೀಯ? ಏನು ಆರತಿ ಮಾಡಿ ಒಳಗೆ ಕರ್ಕೋಬೇಕಾ? ಒಂದು ವೇಳೆ ಅವಳ ಮನೆ ಒಳಗಿದ್ರೆ ನಾನು ಈ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಇದೇನು ಕಣೆ ನಿನ್ನ ಆಟ? ಏನಕ್ಕಿದು ಇವಾಗ ಇಂಥ ಸಮಯದಲ್ಲಿ ಈ ಮಾತೆಲ್ಲ ಬೇಕಾ? ನೋಡು, ಹಂಗೆಲ್ಲ ಮಾಡಬೇಡ. ದೊಡ್ಡ ಮನ್ಸು ಮಾಡಿ ನಿಂಗೆ ಕ್ಷಮಿಸ್ಬಿಡು. ನೀನು ಇವಾಗ ಸರಿಸ್ಕೊಳ್ದೆ ಹೋದರೆ ಪಾಪ ಅವ್ರು ಎಲ್ಲೋಗ್ತಾರೆ ಹೇಳು? ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ ರೀ. ಎಲ್ಲಿ ಬೇಕಾದ್ರೂ ಹೋಗ್ಲಿ ಬಿಡಿ, ನನಗೇನು. ಅಲ್ಲ, ಕದ್ದು ಮುಚ್ಚಿ ಓಡೋಗಿ ಮದುವೆ ಮಕ್ಕಳು ಗೊತ್ತಾಗುತ್ತೆ, ಮುಂದೆ ಜೀವನ ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ವಾ? ಅವ್ರದ್ದು ಏನೋ ಪ್ಲಾನ್ ಇರುತ್ತೆ ಬಿಡಿ, ನಿಮ್ಗೆ ಯಾಕೆ? ನೋಡಪ್ಪ ಶರತ್ತು, ನಿಂಗೆ ಹೇಳ್ದು ಕೇಳಿಸ್ತಾನೆ? ನಿಮ್ಮ ಅಣ್ಣನ ಮದುವೆ ಮಕ್ಕಳು ಬಂದಾಗಿಂದ ನಾನು ನಿನ್ನ ಸ್ವಂತ ಮಗನಾಗೆ ಉಳ್ಕೊಂಡಿದ್ದೆ. ಆದರೆ ನೀನು ನನಗಿಂತ ಮೋಸ ಮಾಡ್ಬಿಟ್ಟಲ್ಲಪ್ಪ. ನೀನು ಮಾಡಿದ ಯಾಕೋ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಡೋದಕ್ಕೆ ನಾನು ತಪ್ಪು ಮಾಡಿದೆ, ನನಗೆ ಕ್ಷಮಿಸ್ಬಿಡಿ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳೋದಲ್ಲಪ್ಪ, ತಪ್ಪು ಮಾಡೋಕ್ಕೆ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಶರತ್, ನಡೀರಿ. ನಮಗೆ ಜಾಗ ಅಂತ ಗೊತ್ತಾದ್ಮೇಲೆ ನಾವು ಇಲ್ಲೇ ಇದ್ದರೆ ನಮಗೇನು ಬೇರೆ ಸಿಗಲ್ಲ. ನಡೀರಿ, ನಾವು ಹೋಗೋಣ. ಮಾನಸ, ಹೋಗೋಣ ಅಂದರೆ ಎಲ್ಲಿಗೆ ಹೋಗೋಣ? ನನಗೆ ಈ ಮನೆ ಬಿಟ್ಟರೆ ಬೇರೆ ಎಲ್ಲಿ ಜಾಗ ಇದೆ ಹೇಳು? ಆಯ್ತಾಯ್ತು, ಏನೋ ಸಿಟ್ಟಿರೋದು ಅದಕ್ಕೆ ಒಂದು ಮಾತು ಅಂದವಳೆ, ಅದನ್ನೇ ದೊಡ್ಡ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಹಂಗೆ ಸರಿ ಹೋಗುತ್ತಾ? ಬನ್ನಿ. ಅಲ್ಲ ಮಾವ, ಆವಾಗಿಂದು ಇವರು ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದ್ದಾರೆ. ನೀವು ಸುಮ್ಮನೆ ನೋಡ್ಕೊಂಡಿದ್ದೀರಲ್ಲ. ನೀವು ಸ್ವಲ್ಪ ಹೇಳಿ ಅವ್ರಿಗೆ, ಈ ಮನೆಯಲ್ಲಿ ನನಗೆ ಮಾತ್ರ ಹಕ್ಕಿಲ್ಲ, ಅವನು ನನ್ನ ತಮ್ಮ, ಅವನಿಗೂ ನನ್ನಷ್ಟೇ ಹಕ್ಕಿದೆ ಅಂತ ಹೇಳಿ. ವಾ, ಇನ್ನು ಮನೆಯಲ್ಲಿ ಒಳಗಡೆ ಒಂದೇ ಒಂದು ಕಾಯಿ ಇಟ್ಟಿದ್ಯಾ? ಅಷ್ಟು ಬೇಗ ಅಧಿಕಾರ? ಮನೆ ಏನಪ್ಪ ಶರತ್ತು, ಮನೆಗೆ ಬರೋಕ್ಕೆ ಮೊದಲೇ ಹೆಂಡತಿಗೆಲ್ಲ ಚೆನ್ನಾಗಿ ಕಿವಿ ತುಂಬಿಸ್ಕೊಂಡೆ ಬಂದಿದ್ಯಾ? ಅಲ್ಲ, ಬರ್ತಾ ಈ ಹುಡುಗಿ ಮನೆ ನಂದು ಅಂತವಳಲ್ಲ, ಇನ್ನು ಬಂದಮೇಲೆ ಇನ್ನೇನೆಲ್ಲ ಮಾಡ್ಬೋದು. ಏನ್ರಿ ಕೇಳಿಸ್ಕೊಂಡ್ರಾ? ನಿಮ್ಮ ತಮ್ಮನ ಹೆಂಡತಿಗೆ ಈ ಮನೇಲಿ ಅರ್ಧ ಬಾಲ್ ಕೊಡ್ಬೇಕಂತೆ, ಕೊಡ್ರಿ. ನೋಡು, ಸುಮ್ಮನಿರು. ಅವಳೇನು ಪಾಲು ಕೇಳಲಿಲ್ಲ, ಈ ಮನೆಯಲ್ಲಿ ಅವಳಿಗೂ ಹಕ್ಕಿದೆ ಅಂತ ಕೇಳಿದ್ಲು ಅಷ್ಟೇ. ಅವಳು ಕೇಳ್ತಾ ಇದ್ದು ಸರಿಯಾಗಿದೆ ತಾನೇ, ಅದಕ್ಕೆ ನಾನು ಹಿಂಗೆ ಹೇಳಿದ್ದು ಸುಮ್ಮನಿರು ಅಂತ. ನೀನು ಆವಾಗಲೇ ಒಳಗಡೆ ಕರ್ಕೊಂಡಿದ್ರೆ ಈ ಮಾತ್ರ ಈಚೆ ಬರ್ತಾಯಿದ್ದೆ ಇವಾಗ, ಇಲ್ಲ ತಾನೇ? ಯಾರೇನು ಮಾಡಬೇಕು ಅವ್ರ ಕಷ್ಟಪಣ್ಣಾಗಿ ಮಾಡಿಕೊಳ್ರಿ. ನಾನಂತೂ ಇಲ್ಲೊಂದು ಕ್ಷಣ ಇರೋದಿಲ್ಲ. ಅತ್ತೆ ನೋಡಿ, ಇವಾಗ ಆಗಿದ್ದೆಲ್ಲ ಆಗೋಗಿದೆ. ಇವಾಗ ನೀವೆಲ್ಲ ಮಾತಾಡಿ ಬೈದರೆ
ಯಾವುದು ಸರಿಯಾಗೋದಿಲ್ಲ ಆಯಿತಾ. ಮುಂದೆ ಏನಾಗಬೇಕು ಅನ್ನೋದು ನೋಡೋಣ. ಅದನ್ನು ಬಿಟ್ಬಿಟ್ಟು ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಮಾನ ಹೋಯ್ತು ಮನೇದು ಹೋಯ್ತು ಅಂತು ಇದೆಲ್ಲ ಯಾಕೆ ಬೇಕು ಹೇಳಿ ಅಲ್ವಾ. ಇವಾಗ ನಮ್ಮನ್ನ ಈ ಮನೆ ಒಳಗಿರೋಕ್ಕೆ ಬಿಡಿ, ಆಮೇಲೆ ಮುಂದೆ ನೋಡೋಣ ಏನು ಮಾಡಬೇಕು ಅಂತ, ಸರಿನಾ. ಶರತ್, ನಿಮ್ಮ ರೂಮ್ ಯಾವುದು? ನಡಿ ಮನಸ, ನಾನು ತೋರಿಸ್ತೀನಿ. ಏನ್ರಿ ಇವಳು? ಹಾಂ, ಅಲ್ಲ ಎಷ್ಟು ಮಳ್ಳಿ ಹೆಂಗಿದ್ಲು, ಎಷ್ಟೆಲ್ಲ ಮಾತಾಡ್ತಾಳೆ. ಇವಾಗ ಹಿಂಗೆಲ್ಲ ಮಾತಾಡ್ತಾಳಲ್ಲ, ಮುಂದೆ ಮುಂದೆ ಏನು ಮುಂದೆ? ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ಹೋಗು. ಛೇ ಪಾಪ, ನಾನು ಇವಾಗ ಆಚೆ ಕಡೆ ಯಾವ ಮುಖ ಇಟ್ಕೊಂಡು ಹೋಗಲಿ? ಹಾಂ, ನನ್ನ ನೋಡಿ ಯಾರನ್ನ ಕೇಳಿದ್ರೆ ನಿನ್ನ ತಮ್ಮ ಯಾಕೆ ಹಿಂಗೆ ಮಾಡ್ದ ಅಂತ ನಾನು ಅವ್ರಿಗೆಲ್ಲ ಏನಂತ ಉತ್ತರ ಕೊಡಲಿ? ತಲೆ ಎತ್ಕೊಂಡು ತಿರುಗಾಡ್ತಾನಂಗೆ ಮಾಡ್ಬಿಟ್ಟ ನನ್ನ ತಮ್ಮ. ಹಾಂ, ಇನ್ನು ಆ ಮೈನಲ್ಲಿ ಪರಿಸ್ಥಿತಿ ಹೆಂಗಿದೆಯೋ ಏನೋ ನಮಗಿಲ್ಲಿ ಹಿಂಗಾದರೆ. ಏನಾದರೂ ಮಾಡ್ಕೊಳ್ಳಿ ಬಿಡಿ, ಅನುಭವಿಸ್ಲಿ. ಇಂಥ ಮಕ್ಕಳು ಎತ್ತಿದ್ಮೇಲೆ ಇದು ಅನುಭವಿಸ್ಬೇಕು, ಇನ್ನು ಮುಂದೆನೂ ಅನುಭವಿಸ್ಬೇಕು. ಅಕ್ಕ ಅಕ್ಕ ಅಕ್ಕ, ಏನಕ್ಕ? ಅಯ್ಯ, ಇವಳಿಗೆ ಆಯಿತು, ಯಾಕೆ ಹಂಗೆ ಬಡ್ಕೊಂಡು ಬರ್ತಿದ್ಯಾ ಬರ್ತಾನೆ? ಅಯ್ಯೋ ಅಕ್ಕ, ನಿಮ್ಗೆ ವಿಷಯ ಗೊತ್ತೇ ಇಲ್ವಾ? ಊರಲ್ಲೆಲ್ಲ ನಿಮ್ಮದೇ ವಿಚಾರ. ಅದೇನು ನಿಮ್ಮ ಇದನ್ನ ಮಾನಸಮ್ಮವ್ರನ್ನ ಮದುವೆ ಮಾಡ್ಕೊಂಡು ನಿಮ್ಮನೆ ಕರ್ಕೊಬಂದನಂತೆ, ನಿಜಾನಾ? ಈ ವಿಷಯ ನ್ಯೂಸ್ ಪೇಪರ್ಗೆ ಹಾಕ್ಸೋದೇ ಬೇಡ, ನಿನ್ನ ಬಾಯಿಗೆ ಬಿದ್ದರೆ ಊರೆಲ್ಲ ಗೊತ್ತಾಗ್ಬಿಡುತ್ತೆ. ಕರ್ಕೊಬಂದವನೆ. ಅಯ್ಯಯ್ಯ, ಅಲ್ಲ ಅಕ್ಕ, ಇದೆಲ್ಲ ಹೆಂಗಾಯ್ತು ಅಂತ. ಅಲ್ಲ, ನಿಮ್ಗೆ ವಿಷಯ ಮೊದಲೇ ಗೊತ್ತಿತ್ತಾ? ಇದರಲ್ಲಿ ನಿಮ್ಮ ಕೈವಾಡನೂ ಇದೆಯಾ? ನನ್ನ ಕೈವಾಡ, ಕಾಲ್ವಾಡ, ಬಾಯ್ವಾಡ ಎಲ್ಲ ಇದೆ, ಬಂದ್ಬಿಡು. ಯಾವಾಗ ಹಿಂಗೆ ಹಂಗೆ ಹೇಳ್ದೋಳು? ಅಯ್ಯ, ನಾನಲ್ಲ, ಊರಿನ ಜನ ಹಂಗೆ ಮಾತಾಡ್ಕೊತಾ ಇದ್ರು. ಅಯ್ಯೋ, ಎಲ್ಲ ಶರದ ಹತ್ತಿಗಿದೆ ಕೈವಾಡ, ಅವ್ರ ಫ್ಯಾಮಿಲಿಗೂ ಈ ಫ್ಯಾಮಿಲಿಗೂ ಮೊದಲೇ ಆಗಲ್ಲ, ಎಲ್ಲ ಇವಳು ಹೇಳ್ಕೊಟ್ಟು ಮಾಡಿಸೋಳೆ ಅಂತ ಅಂತಿದ್ರು. ಅದಕ್ಕೆ ಕೇಳಿದೆ, ನಿನಗೇನ ಗೊತ್ತೇನೋ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಅದೊಂದು ಕಡಿಮೆ ಇತ್ತು. ನನಗೇನು ಗೊತ್ತಿದ್ರು, ನನಗೆ ಊರಿನ ಜನ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತವ್ರ. ಅಯ್ಯೋ, ಏನು ಮಾಡಲಿ ಇವಾಗ ನಾನು? ಅಯ್ಯೋ, ಹೋಗ್ಲಿ ಬಿಡಕ್ಕ, ಊರಿನ ಜನ ಬಾಯಿಗೆ ಬೀಗಾಗಕ್ಕಾಗುತ್ತಾ? ಮಾತಾಡ್ಕೊಳ್ಳಿ, ಎಷ್ಟು ದಿನ ಅಂತ ಮಾತಾಡ್ಕೊತಾರೆ ಹೇಳಿ? ಹೇಯ್, ನೀನು ಎಂಥವಳು ಗೊತ್ತಾ? ಅದನ್ನು ನೀನೇ ಹೇಳ್ತೀಯಾ, ಇದನ್ನು ನೀನೇ ಹೇಳ್ತೀಯಾ. ಹಂಗಿದ್ಮೇಲೆ ಬಂದು ನನ್ನ ಯಾಕೆ ಕೇಳಿದೆ ನೀನು? ಅಯ್ಯೋ, ಸ್ವಲ್ಪ ನಿಲ್ಲಿಸ್ತಾರೆ ನೀವು ಹೆಂಗಸು ಜಗಳ. ನೋಡಮ್ಮ, ನೀನು ಯಾಕೆ ಈ ಊರಿನ ಸುದ್ದಿ ಎಲ್ಲ ಎತ್ಕೊಬೋದು ಇವಳ ಹತ್ರ ಹೇಳ್ಕೊತೀಯಾ? ಹಾಂ ಅಣ್ಣ, ನನಗೂ ಟೈಮ್ ಪಾಸ್ ಆಗ್ಬೇಕು ತಾನೆ, ಅದಕ್ಕೆ ಅಕ್ಕವ್ರು ಕೇಳ್ತಾರೆ, ನಾನು ಹೇಳ್ತೀನಿ. ಯಾಕೆಂದರೆ ಇಬ್ರಿಗೂ ಏನು ಮಾಡೋಕ್ಕೆ ಕೆಲಸ ಇದೆ ನೋಡಿ, ಅದಕ್ಕೆ. ಅಕ್ಕನಿಗಂತೂ ಇಲ್ಲ, ಆದರೆ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆಯಪ್ಪ. ಓ ಅಕ್ಕ, ಇನ್ಮೇಲೆ ನನಗೆ ಡಬಲ್ ಸಂಬಳ ಏನು ತಾನೇ? ಹಾಂ, ಡಬಲ್ ಸಂಬಳನ? ಯಾಕೋ? ಯಾಕೆ ಅಂದರೆ ಇಷ್ಟು ದಿನ ನೀವು ಇಬ್ಬರೇ ಇದ್ರಿ, ಒಂದು ಸಂಸಾರ ಇತ್ತು, ಇವಾಗ 2 ಸಂಸಾರ ಅಲ್ವಾ? ಹಾಗಾಗಿ ಸಂಬಳ ಎಡೆ ಕೊಡಲೇಬೇಕಪ್ಪ ನನಗೆ, ಇಲ್ಲಾಂದರೆ ನಾನು ಕೆಲಸ ಮಾಡೋದಿಲ್ಲ, ನೀವೇ ಮಾಡ್ಕೋಬೇಕು, ನೋಡ್ಕೊಳ್ಳಿ. ಹಾಂ, ನಾನು ಯೋಚನೆ ಮಾಡ್ತದೆ ಇನ್ನು ಮುಂದೆ ನಿನ್ನ ಕೆಲಸಕ್ಕೆ ಕರೆಯೋದೇ ಬೇಡ ಅಂತ. ಯಾಕಂದರೆ ನಮಗೆ ಸಂಬಳನೇ ಹೇಳಿದೆ, ಒಬ್ಳು ಕೆಲಸದವಳು ಹೇಗಿದ್ದು ಬಂದಿದ್ದಾಳೆ, ಇನ್ನು ಸುಮ್ಮನೆ ದಂಡಕ್ಕೆ ನಿಮಗೆ ದುಡ್ಡು ಕೊಟ್ಟು ಯಾಕೆ ಇಟ್ಕೋಬೇಕು? ಇವತ್ತೊಂದಿನ ಮೊದಲು ಬಂದುಬಿಟ್ಟಿದ್ಯಾ, ಇವತ್ತು ಕೆಲಸ ಮಾಡಿ ಹೋಗು, ನಾಳೆಯಿಂದ ಏನು ನೀನು ಬರೋದಕ್ಕೆ ಹೋಗಬೇಡ, ಸರಿನಾ? ಅಯ್ಯ, ಅದ್ಯಾಕಕ್ಕ, ಇನ್ನು ಮುಂದೆ ಕೆಲಸ ನೀವೇ ಮಾಡ್ಕೋತೀರಾ? ನಾನು ಯಾಕೆ ಮಾಡಲಿ? ಇದ್ದಾಳಲ್ಲ, ನಮ್ಮ ಮನೆಗೆ ಹೊಸ್ದಾಗಿ ಬಂದವಳಲ್ಲ, ಅವಳ ಕೈಲಿ ಎಲ್ಲ ಮಾಡಿಸ್ತೀನಿ. ಆವಾಗ ಗೊತ್ತಾಗುತ್ತೆ ಮನೆ ಅಂದರೆ ಏನು, ಸಂಸಾರ ಅಂದರೆ ಏನು ಅಂತ. ದೊಡ್ಡದಾಗಿ ನನಗೆ ಮಾತಾಡಿ ಹೋಗ್ತಾಳೆ. ಅಯ್ಯೋ ಅಕ್ಕೋ, ನೀವು ಹಂಗಾದ್ರೂ ಮಾಡ್ಬಿಟ್ಟಿರ, ನನ್ನ ಹೊಟ್ಟೆ ಮೇಲೆ ಯಾಕಕ್ಕ ಹೊಡಿತೀರಾ? ಹೊಟ್ಟೆ ಮೇಲೆ ಹೊಡೆಯೋದಿಲ್ಲ, ಹೋಗೆ. ಸರಿ ಬಾ, ಬಂದರು ಸುಮ್ಮನೆ ಮೇಲ್ಮೇಲೆ ಕೆಲಸ ಮಾಡ್ಕೊಂಡು ಹೋಗು, ಇನ್ನು ಮಿಕ್ಕಿದ್ದು ನಾನು ಅವಳ ಕೈಲೇ ಮಾಡಿಸ್ತೀನಿ, ಆಯಿತಾ? ಅಪ್ಪ, ಸದ್ಯಕ್ಕೆ ಉಸಿರು ಬಂತು. ನೀವು ಸಂಬಳ ಸಿಂಗಲ್ ಕೊಟ್ಟರು ಪರವಾಗಿಲ್ಲ, ಕೆಲಸಕ್ಕೆ ಬರಬೇಡ ಅಂತ ಮಾತ್ರ ಹೇಳಬೇಡಿ. ಯಾಕೆಂದರೆ ನಿಮ್ಮ ಮನೆಗಳು ನಂಬ್ಕೊಂಡೆ ನಾನು ತುಂಬ ವ್ಯವಹಾರ ಮಾಡ್ಕೊಂಬಿಟ್ಟಿದ್ದೀನಿ. EMI ತಿಂಗಳ ಎಷ್ಟೋ ಒಂದು ಕಟ್ಬೇಕು ಗೊತ್ತಾ? EMI ಕಟ್ಬೇಕಾ? ಅಂಥದ್ದೇನು ತೊಗೊಂಡೆ ನೀನು? ನಾನಾ? ಸ್ಕೂಟಿ ತೊಗೊಂಡಿದ್ದೀನಿ, ತಗೊಂಡು 3 ತಿಂಗಳಾಯ್ತು. ಯಾಕೆ ನೀವು ನೋಡೇ ಇಲ್ವಾ? ನಾನು ದಿನ ಅದರಲ್ಲೇ ಓಡಾಡೋದಪ್ಪ. ಎಲ್ಲ ಇವಳ ಮನೆ ಕೆಲಸ ಮಾಡೋ ನೀನು ಸ್ಕೂಟಿ ಓಡಾಡ್ತೀಯಾ? ನಿಂದೇ ಆರಾಮ್ ಕಣೆ. ಮತ್ತೆ ಇನ್ನನ್ಕೋಬಿಟ್ಟಕ್ಕೋ, ನನಗಿನ್ನು ಒಂದೇ ಮನೇನ, ಊರಲ್ಲೆಲ್ಲ ಕೆಲಸ ಮಾಡಬೇಕು, ಅಲ್ಲಿಂದ ನಡ್ಕೊಂಡು ಹೋಗೋಷ್ಟೇ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಒಂದು ಗಾಡಿ ತಗೊಂಡು ಓಡಾಡ್ತಾ ಇದ್ದೀನಿ.
ಅದು ಇ ಎಮ್ ಐ ಕಟ್ಬೇಕಾಕೋ. ನೀನು ಏನೇ ಕೆಲಸಕ್ಕೆ ಬೇಡ ಅಂದ್ಬಿಟ್ರೆ ನನ್ನ ಕತೆ ಗೋವಿಂದ. ಅದಕ್ಕೆ ಸರಿ ಸರಿ ಹೋಗಿ ಕೆಲಸ ನೋಡೋಗಿ. ಏನ್ರಿ ನೀವು ಹಿಂಗೆ ಎಂತ್ಕೊಬಿಟ್ರೆ ಕೆಲ್ಸಕ್ಕೆ ಹೋಗ್ತೀರಾ ಇಲ್ವೋ? ಹೋಗ್ತೀನಿ. ನಿಮ್ಮ ಮಾತುಕತೆಲ್ಲ ಮುಗೀತಾ? ಅದೆಲ್ಲ ಇರಲಿ ಅಂದಂಗೆ ನೀನು ಹುಡುಗಿನ ಏನು ಕೇಳೋಕ್ಕೆಲ್ಲ ಹೋಗ್ಬೇಡ. ಅವ್ರ ಪಡ್ಕೊರ್ನ ಬಿಟ್ಬಿಡು ಆಯಿತಾ? ಆಯಿತು, ನಾನು ಏನು ಕೇಳಲ್ಲ ಏನು ಮಾಡಲ್ಲ, ಹೋಗಿ ಸುಮ್ಮನೆ. ಈ ಹೆಂಗಸ್ರ ಬಾಯಿಗೆ ಯಾರು ಬಾಯಿ ಕೊಡೋಕ್ಕಾಗುತ್ತೆ ದೇವ್ರೆ. ಏನೇ ಮಾಂಸ, ಇಲ್ಲಿವರೆಗೂ ಬಂದ್ಯಾ ನೀನು? ಇರಲಿ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ ನಿಮ್ಮ ಅಪ್ಪನ ಮೇಲೆ ಹೇಗೆ ಸ್ಟೇಟ್ ತಿಸ್ಕೊಳ್ಬೇಕು ಅಂತ. ಅದಕ್ಕೆ ಒಂದು ಕಾರಣ ನೀನೇ ಕೊಟ್ಟೆ. ನಿನ್ನ ಮುಖಾಂತರನೇ ನೋಡ್ತಾ ಇರು ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ಥರ ಹಿಂಸೆ ಕೊಡ್ತೀನಿ ಅಂತ.